ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕುಂಕುಮ ಇಡೋದಕ್ಕೆ ಹೋದ್ರೆ ಬೇಡ ಅಂದಿದ್ದಾರೆ. ಹಾಗಾದ್ರೆ ಸಿಎಂಗೆ ಕುಂಕುಮ ಅಂದ್ರೆ ಅಲರ್ಜಿನಾ? ಇಂತಹದೊಂದು ಪ್ರಶ್ನೆ ಕೇಳಲೇಬೇಕಾಗತ್ತೆ. ಕುಂಕುಮ ಇಡೋದಕ್ಕೆ ಬಂದ್ರೆ ಸಿಎಂ ಸಿದ್ದರಾಮಯ್ಯ ದೂರ ದೂರ ಅನ್ನುವಂತಹ ನಡೆಯನ್ನ ತೋರಿಸಿದ್ದಾರೆ. ಇವತ್ತು ಕುಂಕುಮ ಇಟ್ಕೊಳ್ಳೋದಕ್ಕೆ ನಿರಾಕರಿಸಿದ್ದಾರೆ ಸಿಎಂ. ಹಂಪಿ ಉತ್ಸವದ ವೇಳೆ ಕುಂಕುಮ ಇಡೋದಕ್ಕೆ ಅಂತ ಹೋದ್ರು, ಆದ್ರೆ ಅದನ್ನ ನಿರಾಕರಣೆ ಮಾಡಿದ್ದಾರೆ. ಕುಂಕುಮ ಇಡೋದು ಬೇಡ ಅಂತ ಸನ್ನೆ ಮಾಡಿದ್ದಾರೆ ಸಿಎಂ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅರ್ಚಕರು ಮಂಗಳಾರತಿಯ ಜೊತೆಗೆ ಕುಂಕುಮವನ್ನು ನೀಡೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಸಿಎಂ ಕೈಯಲ್ಲೇ ಸನ್ನೆ ಮಾಡ್ತಿದ್ದಾರೆ, ಬೇಡ ಅಂತ ಕೈ ಸನ್ನೆ ಮಾಡಿ ಅಲ್ಲೇ ಕೈ ಮುಗಿಯೋ ಕೆಲಸಕ್ಕೆ ಮುಂದಾದರು. ಈ ಹಿಂದೆ MB ಪಾಟೀಲ್ ಅವರ ಸ್ವಗ್ರಾಮದಲ್ಲಿ ದೇವರಿಗೆ ಪೂಜೆ ಮಾಡಿಸೋ ಸಂದರ್ಭದಲ್ಲೂ ಕೂಡ ಆವರಣದ ದೇವಾಲಯದ ಒಳಗೆ ಬರೋದಕ್ಕೆ ನಿರಾಕರಣೆ ಮಾಡಿದಂತಹ ಘಟನೆಯನ್ನ ನೋಡಿದ್ವಿ. ಅದಾದ ಬಳಿಕ ಹಂಪಿ ಉತ್ಸವದಲ್ಲಿ ಕುಂಕುಮ ಇಟ್ಕೊಳ್ಳೋದಕ್ಕೆ ಒಲ್ಲೆ ಅಂದಿದ್ದಾರೆ ಸಿಎಂ. ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕುಂಕುಮ ಇಡೋದಕ್ಕೆ ಹೋದ್ರೆ ಬೇಡ ಅಂದಿದ್ದಾರೆ. ಹಾಗಾದ್ರೆ ಸಿಎಂಗೆ ಕುಂಕುಮ ಅಂದ್ರೆ ಅಲರ್ಜಿನಾ? ಇಂತಹದೊಂದು ಪ್ರಶ್ನೆ ಕೇಳಲೇಬೇಕಾಗತ್ತೆ. ಕುಂಕುಮ ಇಡೋದಕ್ಕೆ ಬಂದ್ರೆ ಸಿಎಂ ಸಿದ್ದರಾಮಯ್ಯ ದೂರ ದೂರ ಅನ್ನುವಂತಹ ನಡೆಯನ್ನ ತೋರಿಸಿದ್ದಾರೆ. ಇವತ್ತು ಕುಂಕುಮ ಇಟ್ಕೊಳ್ಳೋದಕ್ಕೆ ನಿರಾಕರಿಸಿದ್ದಾರೆ ಸಿಎಂ. ಹಂಪಿ ಉತ್ಸವದ ವೇಳೆ ಕುಂಕುಮ ಇಡೋದಕ್ಕೆ ಅಂತ ಹೋದ್ರು, ಆದ್ರೆ ಅದನ್ನ ನಿರಾಕರಣೆ ಮಾಡಿದ್ದಾರೆ. ಕುಂಕುಮ ಇಡೋದು ಬೇಡ ಅಂತ ಸನ್ನೆ ಮಾಡಿದ್ದಾರೆ ಸಿಎಂ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅರ್ಚಕರು ಮಂಗಳಾರತಿಯ ಜೊತೆಗೆ ಕುಂಕುಮವನ್ನು ನೀಡೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಸಿಎಂ ಕೈಯಲ್ಲೇ ಸನ್ನೆ ಮಾಡ್ತಿದ್ದಾರೆ, ಬೇಡ ಅಂತ ಕೈ ಸನ್ನೆ ಮಾಡಿ ಅಲ್ಲೇ ಕೈ ಮುಗಿಯೋ ಕೆಲಸಕ್ಕೆ ಮುಂದಾದರು. ಈ ಹಿಂದೆ MB ಪಾಟೀಲ್ ಅವರ ಸ್ವಗ್ರಾಮದಲ್ಲಿ ದೇವರಿಗೆ ಪೂಜೆ ಮಾಡಿಸೋ ಸಂದರ್ಭದಲ್ಲೂ ಕೂಡ ಆವರಣದ ದೇವಾಲಯದ ಒಳಗೆ ಬರೋದಕ್ಕೆ ನಿರಾಕರಣೆ ಮಾಡಿದಂತಹ ಘಟನೆಯನ್ನ ನೋಡಿದ್ವಿ. ಅದಾದ ಬಳಿಕ ಹಂಪಿ ಉತ್ಸವದಲ್ಲಿ ಕುಂಕುಮ ಇಟ್ಕೊಳ್ಳೋದಕ್ಕೆ ಒಲ್ಲೆ ಅಂದಿದ್ದಾರೆ ಸಿಎಂ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.